ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಕೆಮಿಕಲ್ ಫಾರ್ಮುಲಾ ಹೌ ಟು ರೈಟ್ ಕೆಮಿಕಲ್ ಫಾರ್ಮುಲಾ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ನೀವು ಕೆಮಿಸ್ಟ್ರಿಯಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಕೆಮಿಸ್ಟ್ರಿ ಸಕ್ಸಸ್ ಆಗಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಲರ್ನ್ ಹೌ ಟು ರೈಟ್ ಕೆಮಿಕಲ್ ಫಾರ್ಮುಲಾ. ಇಫ್ ಐ ಆಸ್ಕ್ ದ ನೇಮ್ ಯು ಮಸ್ಟ್ ಇನ್ ಎ ಪೊಸಿಷನ್ ಟು ರೈಟ್ ಕೆಮಿಕಲ್ ಫಾರ್ಮುಲಾ. ನಿಮಗೆ ಕೆಮಿಕಲ್ ಫಾರ್ಮುಲಾ ಬರೆಯೋದು ಗೊತ್ತಿಲ್ಲ ಅಂದರೆ 10th ಯಾವುದೇ ಕಾರಣಕ್ಕೂ ಕೆಮಿಸ್ಟ್ರಿ ಸಕ್ಸಸ್ ಆಗೋದಕ್ಕಾಗಲ್ಲ. ಕೆಮಿಸ್ಟ್ರಿ ಅಂತಂದರೆ ಯು ಶುಡ್ ನೋ ಅಬೌಟ್ ಕೆಮಿಕಲ್ ಫಾರ್ಮುಲಾಸ್. ಸೊ ಅದನ್ನು ನಾನು ಇವತ್ತು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಟಾಪಿಕ್ ಏನಿವತ್ತು ಕೆಮಿಕಲ್ ಫಾರ್ಮುಲಾ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಯಾವುದೇ ಒಂದು ಅಯಾನಿಕ್ ಕಾಂಪೌಂಡ್ಸ್ ತಗೊಂಡ್ರೆ ದ ನೇಮ್ ಇಟ್ ಸೆಲ್ಫ್ ಸೇಸ್ ಅಯಾನಿಕ್. ಅಯಾನಿಕ್ ಅಂದರೆ ಇಟ್ ಹ್ಯಾಸ್ 2 ಅಯಾನ್ಸ್, 2 ಅಯಾನ್ಸ್ ಇರುತ್ತೆ. ಒಂದು ಕ್ಯಾಟಯಾನ್, ಇನ್ನೊಂದು ಆನಯಾನ್. ಕ್ಯಾಟಯಾನ್ ಅಂದರೆ ಏನು? ಪಾಸಿಟಿವ್ಲಿ ಚಾರ್ಜಡ್ ಸ್ಪೀಸೀಸ್, ಅಂದರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ನೆಗೆಟಿವ್ಲಿ ಚಾರ್ಜಡ್ ಸ್ಪೀಸೀಸ್ ಇಸ್ ಕಾಲ್ಡ್ ಆನಯಾನ್. ಈ ಥರ ಕ್ಯಾಟಯಾನ್ ಮತ್ತು ಆನಯಾನ್ ಎರಡು ಕಂಬೈನ್ ಆದರೆ ಏನು ಬರುತ್ತೆ? ಅಯಾನಿಕ್ ಕಾಂಪೌಂಡ್ ಬರುತ್ತೆ. ಓಕೆ, ಹಂಗಾದ್ರೆ ನೀವು ಯಾವುದೇ ಒಂದು ಅಯಾನಿಕ್ ಕಾಂಪೌಂಡ್ ನಿಮ್ಮ 10th ಸಕ್ಸಸ್ ಆಗಬೇಕು ಅಂದರೆ ಯಾವುದೇ ಅಯಾನಿಕ್ ಕಾಂಪೌಂಡ್ ನೇಮ್ ಮಾಡಬೇಕು ಅಂತಂದರೆ ಯು ಶುಡ್ ರಿಮೆಂಬರ್ ಸಮ್ ಅಯಾನ್ಸ್ ಇನ್ ಯುವರ್ 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ ನೀವು ಓದಿದ್ದೀರಾ ಅಯಾನ್ಸ್ಗಳ ಬಗ್ಗೆ. ಆ ಅಯಾನ್ಸ್ನ ನೀವು ಬೈ ಹಾರ್ಟ್ ಮಾಡಲೇಬೇಕು, ಕರೆಕ್ಟಾ? ಅದರಲ್ಲಿ ಈಗ ಫಸ್ಟ್ ನಾನೊಂದು ಲಿಸ್ಟ್ ಕೊಡ್ತೀನಿ, ಕ್ಯಾಟಯಾನ್ ಲಿಸ್ಟ್ ಕೊಡ್ತೀನಿ. ಕ್ಯಾಟಯಾನ್ ಲಿಸ್ಟ್ ನೋಡ್ತಾ ಬರೋಣ. ಸಮ್ ಕ್ಯಾಟಯಾನ್ಸ್ ನಿಮಗೆ ಗೊತ್ತಿದೆ. ಹೈಡ್ರೋಜನ್ ಸಿಂಬಲ್ ಏನು? ಹೆಚ್. ಹೈಡ್ರೋಜನ್ ಅಂದರೆ ಹೆಚ್. ಬಟ್ ಇಲ್ಲಿರೋದೇನು? ಹೈಡ್ರೋಜನ್ ಅಯಾನ್. ಹೈಡ್ರೋಜನ್ ಅಯಾನ್ ಅಂದರೆ ಇಟ್ ಕ್ಯಾರಿ ಪಾಸಿಟಿವ್ ಚಾರ್ಜ್ H+. H ಅಂದ್ರೆ ಹೈಡ್ರೋಜನ್ನು, H+ ಅಂದರೆ ಹೈಡ್ರೋಜನ್ ಅಯಾನ್ ಅಂತ. ಅಯಾನ್ ಅಂದರೆ ಏನು? ಅಂದರೆ ಹೈಡ್ರೋಜನ್ನು ಅಯಾನ್ ಅಂದರೆ ಹೈಡ್ರೋಜನ್ ಬೇರೆ ಇನ್ನೊಂದು ಎಲಿಮೆಂಟ್ ಜೊತೆ ಏನಾಗಿರುತ್ತೆ? ಕಂಬೈನ್ ಆಗಿರುತ್ತೆ ಅಂತ ಮೀನಿಂಗು. ಅಯಾನ್ ಮೀನ್ಸ್ ಇಟ್ ಕಂಬೈನ್ಸ್ ವಿತ್ ಅದರ್ ಎಲಿಮೆಂಟ್ ಅಂತ. ಓಕೆ, ಹೈಡ್ರೋಜನ್ ಅಯಾನ್ H+, ಸೋಡಿಯಂ ಅಯಾನ್ Na+, ಪೊಟ್ಯಾಷಿಯಂ ಅಯಾನ್ K+, ಸಿಲ್ವರ್ ಅಯಾನ್ Ag+, ಅಮೋನಿಯಂ ಅಯಾನ್ NH4+, ಕಾಪರ್ 1 ಅಯಾನ್ Cu+. ಇದನ್ನು ನಾವು ಕ್ಯುಪ್ರಸ್ ಅಯಾನ್ ಅಂತಲೂ ಹೇಳ್ತೀವಿ. ಕಾಪರ್ 1 ಅಯಾನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯುಪ್ರಸ್ ಅಯಾನ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಷ್ಟು ಅಯಾನ್ಸಲ್ಲಿ ಕಾಮನ್ ಏನು? +1. ಇಷ್ಟಕ್ಕೂ ಕೂಡ ವೇಲೆನ್ಸಿ ಎಷ್ಟು? 1, +1. ಆಕ್ಸಿಡೇಷನ್ ಸ್ಟೇಟ್ +1 ಇದೆ. ಸೊ ಆಲ್ ದೀಸ್ ಹ್ಯಾವ್ ವೇಲೆನ್ಸಿ 1. ಸೆಕೆಂಡ್ಲಿ some ions have valency 2. Magnesium ion it has Mg2+, calcium ion Ca2+, barium ion Ba2+, iron 2 ion iron 2 ion is also named as ferrous. ಏನು ಹೇಳ್ತೀವಿ? ಫೆರಸ್ ಅಂತ ಹೇಳ್ತೀವಿ. ಕಾಪರ್ 2 Cu2+, zinc ion Zn2+, lead ion Pb2. ಇದು 2+ ವೇಲೆನ್ಸಿ 2 ಇರೋದಾಯ್ತು. ಇನ್ನು ವೇಲೆನ್ಸಿ 3 ಇರೋದು ಎರಡಿದೆ. ಐರನ್ 3 Fe3+ ಅಂತ ಹೇಳ್ತೀವಿ. ಫೆರ್ರಿಕ್ ಅನ್ನೋದ್ರ ನೇಮ್ ಏನು? ಫೆರ್ರಿಕ್. ಐರನ್ 3 ಅಯಾನ್ ಇಸ್ ಆಲ್ಸೋ ನೋನ್ ಆಸ್ ಫೆರ್ರಿಕ್. ನೆಕ್ಸ್ಟ್ ಅಲ್ಯೂಮಿನಿಯಂ ಅಯಾನ್. ಅಲ್ಯೂಮಿನಿಯಂ ಸಿಂಬಲ್ ಏನು? Al, ಬಟ್ ಹಿಯರ್ ಇಟ್ ಇಸ್ ಅಲ್ಯೂಮಿನಿಯಂ ಅಯಾನ್, ದೇರ್ಫೋರ್ ಇಟ್ ಇಸ್ Al3+. ವಾಟ್ ಯು ಮೀನ್ ಬೈ ಅಲ್ಯೂಮಿನಿಯಂ ಅಯಾನ್? ಇಟ್ ಕಂಬೈನ್ಸ್ ವಿತ್ ಅದರ್ ಎಲಿಮೆಂಟ್. ಅಲ್ಯೂಮಿನಿಯಂ ಬೇರೆ ಜೊತೆ ಏನಾಗಿದೆ? ಕಂಬೈನ್ ಆಗಿದೆ. ಅಯಾನ್ ಅಂದರೆ ಇದು ಬೇರೆ ಜೊತೆ ಏನಾಗಿರುತ್ತೆ? ಕಂಬೈನ್ ಆಗಿರುತ್ತೆ. ಕರೆಕ್ಟ್ ಹೇಳ್ತಿರೋದು? ಇನ್ನೊಂದು ಹೇಳ್ಬಿಡ್ತೀನಿ. ಈಗ ನೀವು ಬರೀ Al ಅಂತ ಬರಲಿ ಅಂತ ಇಟ್ಕೊಳ್ಳಿ. ಇಟ್ ಇಸ್ ಸಿಂಬಲ್ ಫಾರ್ ಅಲ್ಯೂಮಿನಿಯಂ, ಅಂದರೆ ಯಾರ ಜೊತೆಗೂ ಕಂಬೈನ್ ಆಗಿಲ್ಲ, ಆಟಮ್ ಆಗೇ ಇದೆ. ಬಟ್ ಅದು ಬೇರೆ ಏನಾದರೂ ವೇಲೆನ್ಸಿ ಬಂದ್ಬಿಟ್ರೆ ಈ ಥರ 3+ ಅಂತ ಬಂತು, ಆಕ್ಸಿಡೇಷನ್ ಸ್ಟೇಟ್ ಬಂತು ಅಂದರೆ ಇದು ಬೇರೆ ಜೊತೆ ಏನಾಗಿದೆ? ಕಂಬೈನ್ ಆಗಿದೆ ಅಂತ ಅರ್ಥ. ಓಕೆನಾ? ಓಕೆ, ಹಾಗಾದರೆ ಕ್ಯಾಟಯಾನ್ಸ್ ಲಿಸ್ಟ್ ಆಯಿತು. ನೀವು ಇಷ್ಟೊಂದು ಏನು ಮಾಡಬೇಕು? ಇವತ್ತೇ ಹೋಗಿ ಬೈ ಹಾರ್ಟ್ ಮಾಡಬೇಕು. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಥೌಸಂಡ್ಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್ನು ನೀವು ಫಾರ್ಮುಲಾನ ಬಾಯಲ್ಲಿ ಹಂಗೆ ಹೇಳ್ತಾ ಹೋಗ್ಬೋದು. ಸರಿನಾ? ಓಕೆ, ಈಗ ನೋಡ್ಕೋಣ ಆನಯಾನ್ ಲಿಸ್ಟ್ ನೋಡೋಣ. ಆನಯಾನ್ಸ್ ಅಂದರೆ ಏನು? ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್. Cl- ಕ್ಲೋರೈಡ್. ನೀವೇನು ಮಾಡ್ತೀರಾ ಸಾಮಾನ್ಯವಾಗಿ? Cl- ಅಂದರೆ ಕ್ಲೋರಿನ್ ಅಂತ ಹೇಳ್ತೀರಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, Cl ಅಂದರೆ ಕ್ಲೋರಿನ್, ಅಂದರೆ ಯಾರ ಜೊತೆಗೂ ಕಂಬೈನ್ ಆಗಿಲ್ಲ. Cl- ಅಂದರೆ ಕ್ಲೋರೈಡ್, ಅಂದರೆ ಯಾರ ಜೊತೆಗೂ ಕಂಬೈನ್ ಆಗಿದೆ. ಇಟ್ ಕಂಬೈನ್ಸ್ ವಿತ್ ಅದರ್ ಎಲಿಮೆಂಟ್. ಸೊ Cl- ಅಂದರೆ ಕ್ಲೋರೈಡ್ ಅಯಾನ್, Br- ಬ್ರೋಮೈಡ್ ಅಯಾನ್, I- ಅಯೋಡೈಡ್ ಅಯಾನ್, OH- ನೋಡಿಲಿ OH ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎರಡು ಒಟ್ಟಿಗೆ ಒಂದು ಗ್ರೂಪ್ ಆಗಿ ಒಂದು ಅಯಾನ್ ಫಾರ್ಮೇಷನ್ ಆಗಿದೆ. ದಟ್ ಈಸ್ OH- ಹೈಡ್ರಾಕ್ಸೈಡ್ ಅಯಾನ್. ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್ ಮೂರು ಸೇರ್ಕೊಂಡು ಒಂದು ಅಯಾನ್ ಫಾರ್ಮೇಷನ್ ಆಗಿದೆ. HCO3- ಇಟ್ ಈಸ್ ಹೈಡ್ರೋಜನ್ ಕಾರ್ಬೋನೇಟ್ ಅಯಾನ್. ಹೈಡ್ರೋಜನ್ ಕಾರ್ಬೋನೇಟ್ ಅಯಾನ್.
ಅಬ್ಸರ್ವ್ ಮಾಡಿದ್ದೀರಾ, ಇಷ್ಟಕ್ಕೂ ಕೂಡ ವೇಲೆನ್ಸಿ ಎಷ್ಟಿದೆ 1. ಸೊ ದಟ್ ಈಸ್ ಮೈನಸ್ 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 1 ಮೈನಸ್ 1 ಮೈನಸ್ 1 ಮೈನಸ್ 1 ಮೈನಸ್ 1 ಅಂದರೆ ವೇಲೆನ್ಸಿ ಎಷ್ಟಿದೆ 1. ನೆಕ್ಸ್ಟ್ ವೇಲೆನ್ಸಿ 2 ಇರೋದು, ನೆಗೆಟಿವ್ ವೇಲೆನ್ಸಿ 2 ಇರೋದು ನೋಡೋಣ. 2 ಮೈನಸ್ 2 ಮೈನಸ್ ಆಕ್ಸೈಡ್, O ಅಂದರೆ ಆಕ್ಸಿಜನ್, O2 ಮೈನಸ್ ಅಂದರೆ ಆಕ್ಸೈಡ್. ಆಕ್ಸೈಡ್ ಅಂದರೆ ಆಕ್ಸಿಜನ್ ಬೇರೆ ಯಾವುದೋ ಎಲಿಮೆಂಟ್ ಜೊತೆ ಏನಾಗಿದೆ ಕಂಬೈನ್ ಆಗಿದೆ. ಸೊ ಆಕ್ಸೈಡ್ O2 ಮೈನಸ್. ಸಲ್ಫೈಡ್ S2 ಮೈನಸ್. ಎಸ್ ಅಂದರೆ ಸಲ್ಫರ್, S2 ಮೈನಸ್ ಅಂದರೆ ಸಲ್ಫೈಡ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ SLC, ಬೇಕೇ ಬೇಕಿದು ಕಾರ್ಬೋನೇಟ್ CO3 2 ಮೈನಸ್. ನೆನ್ಪಿಟ್ಕೊಳ್ಳಿ, ಇವೆರಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಕಾರ್ಬೋನೇಟ್ CO3 2 ಮೈನಸ್, ಸಲ್ಫೇಟ್ SO4 2 ಮೈನಸ್, ಸಲ್ಫೇಟ್ SO4 2 ಮೈನಸ್. ಏನೋ ಡೌಟ್ ಇದೆಯಾ? ಸೊ ಅಲ್ಲಿ ಕ್ಯಾಟಯಾನ್ಸ್ ಇಷ್ಟಿದೆ, ಇಲ್ಲಿ ಆನಯಾನ್ಸ್ ಇಷ್ಟಿದೆ. ಇಷ್ಟು ನೀವು ಬರ್ಕೊಂಡು ನಾಳೆ ಬರ್ಬೇಕಾದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ಓಕೆ ಓಕೆ. ನೆಕ್ಸ್ಟ್ ಇವಾಗ ವಿ ಹ್ಯಾವ್ 3 ಕೇಸಸ್ ವೈ ರೈಟಿಂಗ್ ಕೆಮಿಕಲ್ ಫಾರ್ಮುಲಾ ಆಫ್ ಅಯಾನಿಕ್ ಕಾಂಪೌಂಡ್. ವಿ ಹ್ಯಾವ್ 3 ಕೇಸಸ್. ಕೇಸ್ 1 ಏನು ಹೇಳುತ್ತೆ ಅಂದರೆ ಕ್ಯಾಟಯಾನ್ ಮತ್ತು ಆನಯಾನ್ ಎರಡು ಒಟ್ಟಿಗೆ ಸೇರ್ಬೇಕಾದ್ರೆ, ಕಂಬೈನ್ ಆಗಬೇಕಾದ್ರೆ ಎರಡದು ವೇಲೆನ್ಸಿ ಏನಾದರೆ ಸೇಮ್ ಇದೆ ಅಂತ ಇಟ್ಕೊಂಡು, ಸೇಮ್ ಇದೆ. ಉದಾಹರಣೆಗೆ Na+Cl- ವೇಲೆನ್ಸಿ ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಇಫ್ ಬೋತ್ ದ ಅಯಾನ್ಸ್ ಹ್ಯಾವ್ ವೇಲೆನ್ಸಿ ಸೇಮ್, ದೆನ್ ಯು ಜಸ್ಟ್ ಕಂಬೈನ್ ದೆಮ್. ಎರಡು ಏನು ಮಾಡಿ ಜಸ್ಟ್ ಕಂಬೈನ್ ಮಾಡಿದ್ರೆ ಸಾಕು. Na+Cl- ಸೇರಿದ್ರೆ ಏನಾಯಿತು NaCl, ದಿಸ್ ಇಸ್ ಸೋಡಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಅಯಾನ್, ಆಕ್ಸೈಡ್ ಅಯಾನ್, ಎರಡು ವೇಲೆನ್ಸಿ ಸೇಮ್ ಇದೆ, 2 + 2 - ಜಸ್ಟ್ ಎರಡು ಒಟ್ಟಿಗೆ ಸೇರಿಸು MgO, ದಟ್ ಇಸ್ ಮೆಗ್ನೀಷಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಅಯಾನ್ Ca2+, ಸಲ್ಫೇಟ್ ಅಯಾನ್ -2, ವ್ಯಾಲೆನ್ಸಿ ಸೇಮ್ ಇದೆ. ಫಾರ್ಮುಲಾ ಏನು CaSO4, ಕ್ಯಾಲ್ಸಿಯಂ ಸಲ್ಫೇಟ್ ಅಲ್ವಾ? ಈ ತರ ನೀನು ಇಲ್ಲಿರೋ ಯಾವುದೇ ಅಯಾನ್ನ ಅಲ್ಲಿರೋ ಯಾವುದೇ ಅಯಾನ್ ಜೊತೆ ಏನು ಮಾಡ್ಬೋದು, ಕಂಬೈನ್ ಮಾಡ್ಬೋದು. ಯು ಕ್ಯಾನ್ ಕಂಬೈನ್ ಎನಿ ಆಫ್ ದಿಸ್ ಕ್ಯಾಟಯಾನ್ ವಿತ್ ಎನಿ ಆಫ್ ದೋಸ್ ಆನಯಾನ್ಸ್. ಓಕೆ. ನೆಕ್ಸ್ಟ್ ಕೇಸ್ 2. ಸರ್ ಇಫ್ ದ ವೇಲೆನ್ಸ್ ಇಸ್ ಡಿಫರೆಂಟ್, ವೇಲೆನ್ಸಿ ಏನಾದರೆ ಡಿಫರೆಂಟ್ ಆಯಿತು. ಸೇ ಫಾರ್ ಎಕ್ಸಾಂಪಲ್ ಇವಾಗ ಸೋಡಿಯಂ Na+, ಆಕ್ಸೈಡ್ ಅಯಾನ್ O-2. ಇಲ್ಲಿ ವೇಲೆನ್ಸಿ ಏನಾಗಿಲ್ಲ, ಸೇಮ್ ಇಲ್ಲ. ಇಲ್ಲಿ +1 ಇದೆ, ಇಲ್ಲಿ -2 ಇದೆ. ಇನ್ ದಿಸ್ ಕೇಸ್ ಇಟ್ ಇಸ್ ಸೋಡಿಯಂ, ಎರಡು ಕಂಬೈನ್ ಆದರೆ ಸೋಡಿಯಂ ಆಕ್ಸೈಡ್ ಬರುತ್ತೆ. ಬಟ್ ಫಾರ್ಮುಲಾ ಈ ಥರ ಅಲ್ಲ ಬರೆಯೋದು. ಫಾರ್ಮುಲಾ ಏನು ಮಾಡಬೇಕು, ಕ್ರಿಸ್ ಕ್ರಾಸ್ ಮಾಡಬೇಕು. ನಂಬರು, ಆ ನಂಬರ್ ಈ ಕಡೆ ಇದ್ರ ಕೆಳಗಡೆ ಬರುತ್ತೆ ನೋಡಿ. 2 ಸೋಡಿಯಂ ಕೆಳಗಡೆ ಬರೀಬೇಕು. Na2 1 ಆ ಕಡೆ ಹೋಗುತ್ತೆ, 1 ಏನು ಬರೆಯೋದು ಬೇಡ. ಸೊ ಏನಾಯ್ತು Na2O. ಮೆಗ್ನೀಷಿಯಂ ಅಯಾನ್ Mg2+, ಕ್ಲೋರೈಡ್ ಅಯಾನ್ ಮೈನಸ್. ಸೊ ವೇಲೆನ್ಸಿ 2 ಇದೆ, ವೇಲೆನ್ಸಿ 1 ಇದೆ. ಏನು ಮಾಡಬೇಕು, ಕ್ರಿಸ್ ಕ್ರಾಸ್ ಮಾಡಬೇಕು. 2 ಅಲ್ಲೋಗುತ್ತೆ, MgCl2. 1 ಈ ಕಡೆ ಬರುತ್ತೆ, 1 ಏನು ಬರೆಯೋದು ಬೇಡ, MgCl2. ಲುಕ್ ದಿಸ್ ಕೇಸ್, Al3+ ಅಲ್ಯೂಮಿನಿಯಂ ಅಯಾನ್ Cl- ಕ್ಲೋರೈಡ್. ಇಲ್ಲಿ 1 -1 ಇದೆ, 3 ಇದೆ. 1 ಈ ಕಡೆ ತರೋದೇನು ಬೇಡ, 3 ಆ ಕಡೆ ಕಳಿಸಾಕ. ಏನಾಯ್ತು AlCl3 ಅಲ್ಯೂಮಿನಿಯಂ ಕ್ಲೋರೈಡ್. ಬರೀ AlCl ಅಂತ ಬರೆದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ ಆಗಲ್ಲ. ಯಾವಾಗ AlCl ಅಂತ ಬರೆಯಬಹುದಾಗಿತ್ತು, ಇಲ್ಲಿ ಏನಿದ್ರೆ ಇಲ್ಲಿ ಏನಾದ್ರು 3- ಇದ್ರೆ ಏನಾಗ್ಬಿಡೋದು, AlCl ಅಂತ ಬರೆದ್ರೆ ಕರೆಕ್ಟ್ ಆಗ್ಬಿಡೋದು. ಇಲ್ಲಿ ವೇಲೆನ್ಸಿ ಏನಾಗಿಲ್ಲ, ಸೇಮ್ ಇಲ್ಲ. ಸೊ ಈ ನಂಬರ್ ಆ ಕಡೆ ಕಳಿಸ್ಬೇಕು, ಆ ನಂಬರ್ ಈ ಕಡೆ ತಗೊಳ್ಬೇಕು. ಏನಾಯ್ತು ಅವಾಗ Al1Cl3 ಆಗುತ್ತೆ. 1 ಬರೆಯೋದು ಬೇಡ, AlCl3 ಅಲ್ಯೂಮಿನಿಯಂ ಕ್ಲೋರೈಡ್. ನೀವು ಬರ್ದಿಲ್ಲ ಅಂದ್ರೆ 1 ಇದೆ ಅಂತಾನೆ ಅರ್ಥ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕೇಸ್ ನೋಡಿ, ಇಲ್ಲ ನೋಡಿ, ಐರನ್ 3 ಆಕ್ಸೈಡ್. ಐರನ್ 3 ಅಂದ್ರೆ Fe3+ ಫೆರಿಕ್ ಆಕ್ಸೈಡ್ O-2. ವೇಲೆನ್ಸಿ ಸೇಮ್ ಇದೆಯಾ, ಡಿಫ್ರೆಂಟ್ ಇದೆಯಾ? ವೇಲೆನ್ಸಿ ಸೇಮ್ ಇದೆಯಾ, ಡಿಫ್ರೆಂಟ್ ಇದೆಯಾ? ಡಿಫ್ರೆಂಟ್ ಇದೆ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಏನು ಮಾಡಬೇಕು, ಫಾರ್ಮುಲಾ ಬರೀಬೇಕಾದ್ರೆ Fe ಅಂತ ಬರೆದ್ರೆ ಕರೆಕ್ಟ್ ಆಗುತ್ತಾ? ಇಸ್ ಇಟ್ ರೈಟ್? ನೋ, ಇಟ್ ಇಸ್ ನಾಟ್ ಐರನ್ 3 ಆಕ್ಸೈಡ್. Because valence is different, you need to crisscross. That number comes here, this number goes there. Correct? Then Fe2O3. Clear? Okay, Fe2O3. This is ferric oxide or sulfate, hydrogen carbonate, hydroxide, ಮತ್ತೆ ಯಾವುದು, ಅಮೋನಿಯಂ. In these cases we have group of atoms forming ion. ಒಂದಷ್ಟು ಆಟಮ್ಸ್ ಗ್ರೂಪ್ ಆಗಿ ಅಯಾನ್ ಫಾರ್ಮೇಷನ್ ಆಗಿದೆ. ಆ ಥರ ಕೇಸಲ್ಲಿ ನಾವು ನಂಬರ್ನ ಕ್ರಿಸ್ ಕ್ರಾಸ್ ಬರೀಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಬ್ರಾಕೆಟ್ನ ಯೂಸ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಸಲ್ಫೇಟ್. ಅಲ್ಯೂಮಿನಿಯಂ ಯು ನೋ Al3+, ಸಲ್ಫೇಟ್ SO4 2-. ಹಿಯರ್ ವೇಲೆನ್ಸಿ ಏನಾಗಿದೆ, ಡಿಫ್ರೆಂಟ್ ಇದೆ. ಸೊ ನಾವು AlSO4 ಅಂತ ಬರೆಯೋಕ್ಕಾಗಲ್ಲ. ನೀನು AlSO4 ಅಂತ ಬಂದ್ಬಿಟ್ರೆ ಇದು ಅಲ್ಯೂಮಿನಿಯಂ ಸಲ್ಫೇಟ್ ಆಗಲ್ಲ. ಸೊ ಇವಾಗ ಏನು ಮಾಡಬೇಕಾಗುತ್ತೆ, ನಂಬರ್ ಈ ಕಡೆ ಬರೀಬೇಕಾಗುತ್ತೆ. ಬಟ್ ಇಲ್ಲಿ ಅಲ್ಯೂಮಿನಿಯಂ ಸಿಂಗಲ್ ಆಟಮ್, ಐ ರೈಟ್ Al2 ಆಸ್ ಇಟ್ ಈಸ್. Al2 ಅಂತ ಬರೆದೆ.
ಇಲ್ಲೇನು ಬ್ರಾಕೆಟ್ ಹಾಕ ನೀಡಿಲ್ಲ ಬಿಕಾಸ್ ಅಲ್ಯೂಮಿನಿಯಂ ಇಸ್ ಎ ಸಿಂಗಲ್ ಆಟಮ್. ಬಟ್ 3 ನ ಆ ಕಡೆ ಬರಿಬೇಕಾದ್ರೆ SO4 ಅಂದ್ರೆ 1 ಸಲ್ಫರ್ ಆಟಮ್ ಇದೆ, 4 ಆಕ್ಸಿಜನ್ ಆಟಮ್ ಇದೆ, ಇಟ್ಸ್ ಎ ಗ್ರೂಪ್. ಸೊ ಗ್ರೂಪ್ ಇದ್ದಾಗ ಯು ನೀಡ್ ಟು ಪುಟ್ ಬ್ರಾಕೆಟ್ ಅಂಡ್ ದೆನ್ ರೈಟ್ ದಟ್ ನಂಬರ್ 3. ಹೌ ಟು ರೀಡ್ ಇಟ್? Al2SO4 ಥ್ರೈಸ್. ಬ್ರಾಕೆಟ್ ಆದ್ಮೇಲೆ 3 ಬರೆದ್ರೆ ಯು ಶುಡ್ ನೇಮ್ ಇಟ್ ಆಸ್ ಥ್ರೈಸ್. ಹೇಳ್ಬೇಕು ಥ್ರೈಸ್. Al2SO4 ಥ್ರೈಸ್. ಇನ್ನೊಂದ್ಸಲ ಹೇಳಿ, Al2SO4 ಥ್ರೈಸ್ ಅಲ್ಯೂಮಿನಿಯಂ ಸಲ್ಫೇಟ್. ಇವಾಗ ನೀವು ಜಸ್ಟ್ ಸರ್ ಅಲ್ಯೂಮಿನಿಯಂ ಅಂದ್ರೆ Al, ಸಲ್ಫೇಟ್ ಅಂದ್ರೆ SO4, AlSO4 ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ ಆಗುತ್ತಾ ಇದು? ಇಟ್ ಇಸ್ ರಾಂಗ್. ಹಂಗ ನೀವು ಫಾರ್ಮುಲಾ ಬರೀಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಏನಿರಬೇಕು? ವೇಲೆನ್ಸಿ ಇರಬೇಕು. ವೇಲೆನ್ಸಿ ಸೇಮ್ ಇದ್ರೆ ಜಸ್ಟ್ ಕಂಬೈನ್. ವೇಲೆನ್ಸಿ ಡಿಫ್ರೆಂಟ್ ಇದ್ರೆ ಏನು ಮಾಡಬೇಕಾಗುತ್ತೆ? ಕ್ರಿಸ್ ಕ್ರಾಸ್ ಮಾಡಬೇಕು. ಕ್ರಿಸ್ ಕ್ರಾಸ್ ಮಾಡಬೇಕಾದ್ರೆ ಗ್ರೂಪ್ ಇದ್ರೆ ಏನು ಮಾಡಬೇಕಾಗುತ್ತೆ? ಬ್ರಾಕೆಟ್ ಹಾಕಬೇಕಾಗುತ್ತೆ. ದೀಸ್ ಆರ್ ದ 3 ರೂಲ್ಸ್. ಓಕೆ, ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ Ca2+ ಹೈಡ್ರಾಕ್ಸೈಡ್ OH-. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಯಾವ ತರ ಬರೀತೀರಾ? 2 ಆ ಕಡೆ ಹೋಗುತ್ತೆ, 1 ಈ ಕಡೆ ಬರುತ್ತೆ. ಏನಾಯ್ತು? Ca1OH ಟ್ವೈಸ್. 1 ಬರಿಬೇಕಾ? ಬೇಡ. ಸೊ CaOH 2 ಅಂತ ಹೇಳ್ತೀರಾ? ನೋ, ಟ್ವೈಸ್ ಅಂತ ಹೇಳ್ಬೇಕು. ಬ್ರಾಕೆಟ್ ಆದ್ಮೇಲೆ 2 ಏನು ಬರೀಬೇಕು? ಟ್ವೈಸ್. 3 ಇದ್ರೆ ಥ್ರೈಸ್, 2 ಇದ್ರೆ ಟ್ವೈಸ್. ಹೌ ಯು ರೀಡ್ ಇಟ್? CaOH ಟ್ವೈಸ್. ಹೇಳೋ, CaOH ಟ್ವೈಸ್. ಇದು Al2SO4 ಥ್ರೈಸ್. ನೀವು ಫಾರ್ಮುಲಾ ರೀಡ್ ಮಾಡೋದು ಕಲಿಬೇಕು. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಅಲ್ಯೂಮಿನಿಯಂ ಸಲ್ಫೇಟ್. Aluminum sulfate. Read the formula. Al2SO4 thrice. Read the formula. CaOH twice. What is the name? Aluminum sulfate. Calcium hydroxide. Any doubt? No doubt. ಮಕ್ಕಳ ಇನ್ನೊಂದ್ಸರಿ ನೋಡ್ಕೊಳ್ಳಿ ಇಲ್ಲಿ. ಈಗ ನೇಮ್ ಯಾವ್ದು ಹೇಳೋದು ಅಂತ ಹೇಳ್ತೀನಿ. ನೇಮ್ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಸಲ್ಫೇಟ್. ನೆಕ್ಸ್ಟ್ ಸೋಡಿಯಂ ಆಕ್ಸೈಡ್, ಮೆಗ್ನೀಷಿಯಂ ಕ್ಲೋರೈಡ್. ನಾನು ಹೇಳಿದ್ದೀನಿ ಕಂಬೈನ್ ಆಯ್ತು ಅಂದ್ರೆ ಕ್ಲೋರಿನ್ ಅಂತ ಹೇಳ್ಬಾರ್ದು, ಕ್ಲೋರೈಡ್. ಮೆಗ್ನೀಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್. ನೋಡಿ, ಕ್ಯಾಟಯನ್ ನೇಮ್ ಏನು ಚೇಂಜ್ ಆಗಲ್ಲ. ಹೈಡ್ರೋಜನ್ ಹೈಡ್ರೋಜನ್ ಇರುತ್ತೆ, ಸೋಡಿಯಂ ಸೋಡಿಯಂ ಅಂತಾನೆ ಇರುತ್ತೆ. ಬಟ್ ಅಯಾನ್ ನೇಮ್ ಚೇಂಜ್ ಆಗೋದು ಯಾವುದು? ಆನಯನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ಅಲ್ಯೂಮಿನಿಯಂ ಕ್ಲೋರೈಡ್. ಇದು ಐರನ್ 3 ಆಕ್ಸೈಡ್, ಐರನ್ 3 ಆಕ್ಸೈಡ್, ಅಲ್ಯೂಮಿನಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಲ್ವಾ? ಇನ್ನೊಂದು ಹೇಳಿ ನೋಡೋಣ. ಲೆಡ್ ಸಲ್ಫೇಟ್ ಫಾರ್ಮುಲಾ ಯಾವ ತರ ಬರೀತೀವಿ ಅಂದ್ರೆ ನಿಮಗೀಗ ಒಂದೇ ಒಂದು ಡ್ರಿಲ್ ಮಾಡೋಣ. 3 ಎಕ್ಸಾಂಪಲ್ ಕೊಡ್ತೀನಿ, ನೀವೇ ನನಗೆ ಆನ್ಸರ್ ಮಾಡಿ ಹೇಳ್ಬೇಕು. ಈಗ ರೆಡಿನಾ? ನನಗೆ ಲೆಡ್ ಸಲ್ಫೇಟ್ ಬೇಕು. ಲೆಡ್ ಅಂದ್ರೆ ಏನು? ಈ ಕಡೆ ಲಿಸ್ಟ್ ನೋಡಿ. ಲೆಡ್ ಎಲ್ಲಿದೆ? ಲಾಸ್ಟ್ ಇದೆ. Pb2+ ಸಲ್ಫೇಟ್ ಇಲ್ಲಿದೆ ಅಲ್ವಾ? SO4 -2. ಹಂಗಾರೆ ಲೆಡ್ ಸಲ್ಫೇಟ್ ಫಾರ್ಮುಲಾ ಏನು ಮಕ್ಕಳ? Pb. ವೆರಿ ಗುಡ್. ಯಾಕೆ ಸರ್? ವೇಲೆನ್ಸಿ ಏನಾಗಿದೆ? ಸೇಮ್ ಇದೆ. ಸೊ ಲೆಡ್ ಸಲ್ಫೇಟ್ ಅಂದ್ರೆ PbSO4. PbSO4 ಕರೆಕ್ಟಾ? ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್, ಬೇರಿಯಂ ಅಂದ್ರೆ Ba2+. ಅಲ್ಲಿ ನೋಡು, Ba2+ ಕರೆಕ್ಟ್ ಇದೆಯಾ? ಬೇರಿಯಂ ಕ್ಲೋರೈಡ್ Cl-. ಹಂಗಾರೆ ಬೇರಿಯಂ ಕ್ಲೋರೈಡ್ಗೆ BaCl ಅಂತ ಬರೆಯಕಾಗುತ್ತಾ? Is it correct? No sir, because valence is different. You need to write this number here. What is the formula? BaCl2, barium chloride. Am I right? Barium chloride. Next, very important, calcium hydroxide. Calcium hydroxide. How you write it? Calcium Ca2+, hydroxide OH-. ಏನು ಮಾಡ್ಬೇಕು ಹೇಳ್ತೀರಾ? ಇದ ಬರೆಯೋಣ. Is it right? CaOH2. Why? Sir, it is a group. ಗ್ರೂಪ್ ಇದೆ. ನಾನು 2 ಬರ್ಬಿಟ್ರೆ ಆ 2 ಯಾರಿಗೆ ಮಾತ್ರ ಸೇರುತ್ತೆ? ಹೈಡ್ರೋಜನ್ಗೆ ಮಾತ್ರ ಬಿಲಾಂಗ್ ಆಗುತ್ತೆ. ಸೊ ಅಷ್ಟು ಸೇರ್ಬೇಕು ಅಂದ್ರೆ ಯು ನೀಡ್ ಟು ಪುಟ್ ವಾಟ್? ದಟ್ ಈಸ್ CaOH ಟ್ವೈಸ್. ಬ್ರಾಕೆಟ್ ಅಂತ ಹೇಳ್ಬೇಡ, CaOH ಟ್ವೈಸ್. ಓಕೆ, ಸೊ ದಿಸ್ ಈಸ್ ಹೌ we write chemical formula of ionic compounds. Correct? Now to write chemical formula you need to remember list of cations, list of anions. Correct? And then 3 cases when valence is same, valence is different, valence is different, and you have a group of atoms. Okay, so
I think you got my points and you are thorough with this. Okay, tomorrow you should be come with this cations and anions. Make a list and then by heart. Thank you.